ಕಿತ್ಕಾನಹಳ್ಳಿನಲ್ಲಿ ಸುಮಾರು ಒಂದು 66 ಲಕ್ಷ ರೂಪಾಯಿ ರಸ್ತೆ ಅದು ಡ್ರೈನೇಜು, ಅದೇ ರೀತಿಯಾಗಿ ಬೊಮ್ಮಸಂದ್ರದಲ್ಲಿ 50 ಲಕ್ಷ ರೂಪಾಯಿದು ಡ್ರೈನೇಜು ಸುಮಾರು ದಿವಸದಿಂದ ಪೆಂಡಿಂಗ್ ಇತ್ತದು. ಅದೇ ರೀತಿ ಮತ್ತು ನಮ್ಮ ಕಿತ್ಕಾನಹಳ್ಳಿನಲ್ಲಿ ಬನಹಳ್ಳಿನಲ್ಲಿ ಕೂಡ ಒಂದು ಕಾಂಕ್ರೀಟ್ ರಸ್ತೆ, ಮತ್ತು ಕಿತ್ಕಾನಹಳ್ಳಿನಲ್ಲಿ ಇನ್ನೊಂದು 47 ಲಕ್ಷ ರೂಪಾಯಿದು ಒಂದು ಕವರಿಂಗ್ ಸ್ಲಾಬು. ಇಷ್ಟನ್ನು ಕೂಡ ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಇನ್ನೊಂದು ಕೆಲಸ ಪ್ರಾರಂಭ ಆಗ್ತದೆ. ಸುಮಾರು ಕಡೆಗೆ ಇವತ್ತು ಮಳೆ ಬಂದು ಸ್ವಲ್ಪ ರಸ್ತೆಗಳೇನೂ ಕೂಡ ಹಾಳಾಗಿದ್ದಾವೆ. ಅವೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡುವಂಥದ್ದು ಮತ್ತು ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಪುರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಅಡಿಯಲ್ಲಿ ಇವತ್ತು ನಮಗೆ ಸುಮಾರು 1,80,00,000ದಷ್ಟು ಕಾಮಗಾರಿಗಳು ಇವತ್ತು ಗುದ್ದಲಿ ಪೂಜೆಯನ್ನು ಮಾನ್ಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಶಿವಣ್ಣವರು ಇವತ್ತು ನೆರವೇರಿಸಿದ್ದಾರೆ. ನಮ್ಮ ಬೊಮ್ಮಸಂದ್ರ 6ನೇ ವಾರ್ಡಲ್ಲಿ 50 ಲಕ್ಷ ರೂಪಾಯಿ, ಕಿತ್ಕಾನಹಳ್ಳಿ 16ನೇ ವಾರ್ಡ್ನಲ್ಲಿ 66.5 ಲಕ್ಷ, ಮತ್ತು ವಾರ್ಡ್ ನಂಬರ್ 16 ಕಿತ್ಕಾನಹಳ್ಳಿ ಗಡಿಯಿಂದ ರಾಜಪ್ಪನ ಮನೆಯವರೆಗೆ 47.25 ಲಕ್ಷ, ಮತ್ತು ವಾರ್ಡ್ ನಂಬರ್ 10 ಟ್ರಾಂಕ್ವಿಲ್ ಸಿಟಿ ಬಡಾವಣೆಯಲ್ಲಿ ಪಾರ್ಕ್ ಅಭಿವೃದ್ಧಿ. ಸೊ ಈ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದಾರೆ. ನಿಜಕ್ಕೂ ಇದು ಸಂತೋಷ. ಈಗ ನಮ್ಮ ಮಾನ್ಯ ಶಾಸಕರು ಈಗೇನು ಎಲ್ಲ ಕಾಮಗಾರಿ ಆ್ಯಕ್ಷನ್ ಪ್ಲಾನ್ಗಳನ್ನ ಕಳಿಸ್ಕೊಟ್ಟಿದ್ರು ಸರ್ಕಾರಕ್ಕೆ, ಈಗ ಅದೆಲ್ಲ ಆ್ಯಕ್ಷನ್ ಪ್ಲಾನ್ ಆಗಿ ಬಂದಿದೆ. ಸೊ ಈಗ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಒಂದು 150 ಕೋಟಿ ರೂಪಾಯಿಗಳಷ್ಟು ರಸ್ತೆ ಡಾಂಬರೀಕರಣಕ್ಕೆ ಈಗ ಅದೆಲ್ಲ ಆ್ಯಕ್ಷನ್ ಪ್ಲಾನ್ ಆಗಿ ಈಗ ಸದ್ಯದಲ್ಲೇ ಈಗೆಲ್ಲ ಭೂಮಿ ಪೂಜೆಗಳು ನೆರವೇರೋ ಹಂತದಲ್ಲಿದೆ. ಸೊ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ ಈ ಒಂದು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ 1/4 ಭಾಗ ರಸ್ತೆಗಳು ಎಲ್ಲ ಡಾಂಬರೀಕರಣ ಆಗ್ತವೆ. ಇನ್ನು ಉಳಿದ ಭಾಗ ಮುಂದಿನ ವರ್ಷ ಅದರಲ್ಲಿ ಅನುದಾನದಲ್ಲಿ ಅದನ್ನು ಆ್ಯಕ್ಷನ್ ಪ್ಲಾನ್ ಮಾಡಿ ಈ ಒಂದು 2 ವರ್ಷದೊಳಗಡೆ ನಮ್ಮ ತಾಲೂಕಿನಲ್ಲಿ ಏನು ಈಗ ಗ್ರಾಮ ರಸ್ತೆಗಳಿದ್ದಾವೆ ಅಥವಾ PWD ರಸ್ತೆಗಳಿದ್ದಾವೆ ಅಥವಾ ಜಿಲ್ಲಾ ರಸ್ತೆಗಳಿದ್ದಾವೆ. ಸೊ ಎಲ್ಲ ರಸ್ತೆಗಳು ಡಾಂಬರೀಕರಣ ಆಗಿ ವಾಹನ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ನಾವು ಮಾನ್ಯ ಶಾಸಕರನ್ನು ತುಂಬ ಹೃದಯದಿಂದ ಅಭಿನಂದಿಸೋದಕ್ಕೆ ಬಯಸ್ತೇವೆ.